ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಉಜಿರೆಯಲ್ಲಿ 2 ಅಂಗಡಿಗೆ ಐಟಮನ್ನೆಲ್ಲ ಹಾಕಿ ಈಗ ಸೀದಾ ನಿಡಿಗಲ್ ಹತ್ರ ಹೋಗ್ತಾ ಇದ್ದೇವೆ ಊಟ ಮಾಡಲಿಕ್ಕೋಸ್ಕರ. ನಮ್ಮ ಟೈರ್ ರಿಸೋಲ್ ಕೊಟ್ಟದ್ದು ಇಲ್ಲೇ, ಇಲ್ಲಿ ಒಂದು ಅಂಗಡಿಗೆ ಉಂಟು ಟೈರಿದ ಅಂಗಡಿ, ಅಲ್ಲೇ ಕೊಟ್ಟದ್ದು. ಎಲ್ಲಿ ಅಂತ ಹೇಳಿದರೆ ಇಲ್ಲಿ ನೋಡಿ, ಟೈರೆಲ್ಲ ಕಾಣಿಸ್ತಿರ್ಬೋದು, ಅಲ್ಲೇ ಕೊಟ್ಟದ್ದು. ಟೈರೆಲ್ಲ ಬಂದಿದೆ. ನಾನು ರಜೆಯಲ್ಲಿ ಇದ್ದಿದ್ದರಿಂದ ನನ್ನ ನಂಬರ್ ಕೊಟ್ಟಿದ್ದರಿಂದ ನನಗೆ ಫೋನ್ ಮಾಡಿ ಹೇಳಿದರು. ನಾನು ಓನರ್ಗೆ ಹಾಗೆಯೇ ಮಾಹಿತಿ ತಿಳಿಸಿದ್ದರಿಂದ ಅವರು ಹಾಕಿಸಿದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ 2 ಕೂಡ ರಿಸೋಲ್ ಆಗಿ ಆಯಿತು. 2 ಟೈರ್ ಕೂಡ ರಿಸೋಲ್ ಆಗಿದೆ. ಒಂದು ಟೈರ್ ನಾನು ಕೊಟ್ಟದ್ದು, ಇನ್ನೊಂದು ಟೈರ್ ನಮ್ಮ ಇನ್ನೊಬ್ಬ ಡ್ರೈವರ್ ಕೊಟ್ಟಿದ್ರಂತೆ. 2 ಟೈರ್ ಕೂಡ ಬಂದಿದೆ. ಹಾಕಿಸಿದಾರ? ನೋಡಿದ್ರಾ? ಒಂದು 2 ಬಂದು ಇನ್ನೊಂದು ಬಂದಿದೆ. ಹೊಸ ಟೈರ್, ಹೊಸತ್ತಲ್ಲ, ಇದು ರಿಸೋಲ್ ಕೊಟ್ಟದ್ದು. ಒಂದು ಮೊನ್ನೆ ನಾವು ಕೊಟ್ಟಿದ್ದಲ್ಲ, ಅದು ಮೊನ್ನೆ ಹಾಕಿಸಿದ್ದೇವೆ ಬಿಡಿ. ಅದಾದಮೇಲೆ ಇನ್ನೊಂದು ಟೈರ್ ನಿನ್ನೆ ಬಂದಿತ್ತು. ಇನ್ನು ಓನರ್ಗೆ ಹೇಳಿದ್ದೇನೆ, ಹಾಕಿಸಿದಾರ ಇಲ್ಲ ಅಂತ ಗೊತ್ತಿಲ್ಲ. ನಾನು ಬರುವಾಗ ಗಾಡಿ ಇರಲಿಲ್ಲ, ಅಲ್ಲಿ ನಮ್ಮ ಗಾಡಿ ಇತ್ತು, ಅದು ಕೂಡ ನನಗೆ ನೋಡಲಿಕ್ಕೆ ಆಗಲಿಲ್ಲ. ಬನ್ನಿ ಇಲ್ಲಿಂದ ಸೀದಾ ನಿಡಿಗಳಿಗೆ ಹೋಗುವ. ನಿಡಿಗಲ್ ಇಲ್ಲಿಂದ ಒಂದು 2 ಕಿಲೋಮೀಟರ್ ಇರ್ಬೋದು. ಅಲ್ಲಿ ಹೋಗಿ ಊಟ ಮಾಡಿ ಮತ್ತೆ ನಮ್ಮ ಪಯಣ ಉಜಿರೆ ಕಾಜೂರು ಕಡೆ ಮುಂದುವರಿಸುವ. ನಮ್ಮ ಊಟದ ಹೋಟೆಲ್ ಬಂದಾಯಿತು. ಇಲ್ಲಿ ಗಾಡಿ ಸೈಡ್ಗೆ ಇಡುವ, ಇಲ್ಲಿಟ್ಟು ಅಲ್ಲಿ ಊಟ ಮಾಡುವ. ಇಲ್ಲಿ ಕಾಣಿಸ್ತಾ ಇರ್ಬೋದು ಹೋಟೆಲ್ ಲಾವಣ್ಯ ಅಂತೇಳಿ. ಯಾರಾದರೂ ಈ ಕಡೆಯಿಂದ ಬರುವವರು ದಯವಿಟ್ಟು ಒಮ್ಮೆ ಟ್ರೈ ಮಾಡಿ. ಒಳ್ಳೆಯದುಂಟಲ್ಲ ಊಟ, ಫಸ್ಟ್ ಕ್ಲಾಸ್ ಊಟ, ರೀಸನಬಲ್ ರೇಟ್ ಇದೆ ನೋಡಿ. ಬೇಕಿದ್ದವರು ಅಲ್ಲಿ ನಂಬರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಕ್ಯಾಟ್ರಿಂಗ್ ವ್ಯವಸ್ಥೆ ಉಂಟಾ ಅಂತ ಗೊತ್ತಿಲ್ಲ. ಉಂಟು, ಕ್ಯಾಟ್ರಿಂಗ್ ವ್ಯವಸ್ಥೆ ಎಲ್ಲ ಉಂಟು. ಒಮ್ಮೆ ಟ್ರೈ ಮಾಡಿ ನೋಡಿ. ನಮಗೆ ಇಷ್ಟ ಆದ ಊಟ ಇಲ್ಲಿ ಅಲ್ಲ, ಒಳ್ಳೆ ಊಟ, ಸೂಪರಾಗಿರ್ತದೆ. ಬೇಗ ಟ್ರೈ ಮಾಡಿ. ನಾವು ಬನ್ನಿ ಇಲ್ಲಿಂದ ಗಾಡಿ ಸೈಡಿಗೆ ಇಟ್ಟು ಊಟ ಮಾಡುವ ಫಸ್ಟಿಗೆ. ಅಲ್ಲಿಂದ ಊಟ ಎಲ್ಲ ಮಾಡಿ ಈಗ ನಮ್ಮ ಪಯಣ ಮುಂದುವರಿತಾ ಇದೆ. ವಿಷಯ ಯಾವುದು ಅಂತ ಹೇಳಿದರೆ, ನಾವು ಲೇಟಾಗಿ ಊಟ ಮಾಡಿದರೆ ಅಲ್ಲಿ ಎಂಥದ್ದು ಸಹ ಇರೋದಿಲ್ಲ ಅಲ್ಲ. ಊಟ ಇಟ್ಟಿರ್ತಾರೆ, ಪಲ್ಯ ಚಟ್ನಿ ಎಂಥದ್ದು ಇರೋದಿಲ್ಲ. ಇವತ್ತು ಎಂಥದ್ದು ಇರಲಿಲ್ಲ. ಆದರೂ ಕೂಡ ಊಟ ಮಾತ್ರ. ಇಲ್ಲಿ ನೋಡಿ, ಮುಗುರೋಡಿ ಕನ್ಸ್ಟ್ರಕ್ಷನ್ದವ್ರದ್ದು ವರ್ಕ್ ನಡೀತಾ ಉಂಟಲ್ಲ, ನಮ್ಮ ಉಜಿರೆ ಆ ಕಡೆ ಈ ಕಡೆ ಎಲ್ಲ ಇವರದ್ದೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಸೊ ಅವ್ರದ್ದು ಸ್ಟಾಕ್ ಅಂತ ಹೇಳ್ಬೋದು. ಇಲ್ಲಿ ಸ್ಟಾಕ್ ಮಾಡ್ತಾ ಇಲ್ಲಿಂದ ಗಾಡಿಗೆ ಲೋಡ್ ಮಾಡಿಸಿ ಮತ್ತೆ ಅಲ್ಲಿಗೆ ಹೋಗೋದು. ಬನ್ನಿ ಇಲ್ಲಿಂದ ನಾವು ಸೀದಾ ಹೋಗುವ. ಮುಂಚೆ ಅಲ್ಲಿಂದ ರೋಡ್ ಕೊಟ್ಟಿದ್ರು, ಹಳೆ ರೋಡ್ ಆ ಕಡೆಯಿಂದ ಇತ್ತು. ಈಗ ಅದನ್ನು ಬಂದ್ ಮಾಡಲಿಲ್ಲ. ಆ ಕಡೆಯಿಂದ ಹೋಗಲಿಕ್ಕೆ ಬಿಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಸ್ಕೂಟಿ ಹೋಗ್ತಾ ಇರ್ಬೋದು. ಈ ಧೂಳಿಗೆ ಅಂತ ಕಾಣ್ತಾ ಇಲ್ಲ. ಇನ್ನು ಇಲ್ಲಿಂದ ರೋಡ್ ಬರ್ತದೆ, ಇಲ್ಲಿಂದ ಹೈವೇ ಆಗ್ತದೆ. ಇದು ನಮ್ಮ ಓಲ್ಡ್ ರೋಡು. ನಾವು ಈ ಕಡೆ ಸುತ್ತಾಡಿಕೊಂಡು ಬರ್ತಾ ಇದ್ವಿ. ಈಗ ಸ್ಟ್ರೈಟ್ ಕೊಟ್ಟು ಒಂದು 200 ಮೀಟ್ರ್ ಏನೋ ಉಳಿಯಿತು. ಬನ್ನಿ. ಇಲ್ಲೇ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು. ಲೆಫ್ಟ್ ಅಲ್ಲ, ರೈಟ್ ಸೈಡಲ್ಲಿ ಅಂಗಡಿ ಉಂಟು. ಅಲ್ಲಿಗೆ ಇಳಿಸಿ ಹೋಗುವ. ಡೋರ್ ಬಾರ್ದಾರತ್ತ. ಇಲ್ಲಿ ಬಾಲಾಜಿ ಅಂತ ಒಂದು ಅಂಗಡಿ ಉಂಟು, ಅಲ್ಲಿಗೆ ಇಳಿಸಿ ನಮ್ಮ ಪಯಣ ಮುಂದುವರಿಸುವ. ಬನ್ನಿ. ನಮ್ಮ ವೀಕ್ಷಕರಲ್ಲಿ ಒಂದು ಪ್ರಶ್ನೆ. ನಾನು ಮೊನ್ನೆಯಿಂದ ನೋಡ್ತಾ ಇದ್ದೇನೆ, ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಾರೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸಹ ಬಡಿತಾ ಇದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ಥರ ಗುಂಪುಂಟಂತೇಳಿ. ನೋಡಿ ತೋರಿಸ್ತಾರೆ, ತುಂಬ ಜನ ಇದ್ದಾರೆ. ಮೊನ್ನೆಯಿಂದ ಎಲ್ಲಿ ಹೋದ್ರೂ ಅದೇ. ನಾನು ಮೊನ್ನೆ ಈ ಕಡೆ ಹಾಸನದ ಕಡೆಗೆ ಹೋಗಿದ್ದೆ, ಅಲ್ಲಿ ಕೂಡ ಇದೇ ಥರ ನಡ್ಕೊಂಡು ಬರ್ತಾ ಇದ್ರು. ಅದೇ ಪಾದಯಾತ್ರೆ ಕಾಣ್ತದೆ. ಎಂಥ ಪಾದಯಾತ್ರೆ? ತುಂಬ ಜನ ಪಾದಯಾತ್ರೆ. ಈ ಪಾದಯಾತ್ರೆ ಎಂಥದಕ್ಕೆ? ಹರಕೆ ಮಾಡೋದು ಎಂತ? ಅದರಲ್ಲಿ ಎಂಥ ವಿಶೇಷತೆ? ಗಾಡಿಯಲ್ಲಿ ಹೋಗಿ ಯಾಕೆ ಕೊಡುದು, ನಾವು ನಡ್ಕೊಂಡು ಹೋಗಿ ಹರಕೆ ಜಾಲಿತ್ತು ಅಂತ. ಎಂತ ಹಾಗೆ ಜನ ಇದ್ದಾರೆ. ಹೌದು, ಜನ ತುಂಬ ಉಂಟು ಮಾರೆ. ಇಲ್ಲಿಂದ ಫುಲ್ಲು, ಅಲ್ಲಿಂದ ಇಲ್ಲಿ ತನಕ ಫುಲ್ಲು ಇದೆ. ಇವರೇ ನೋಡಿ, ಇವರು ಮಾತ್ರ ಎಲ್ಲಿ ರಾತ್ರಿ ರೂಮ್ ಮಾಡಿ ನಿಲ್ಬಹುದಲ್ಲ? ರಾತ್ರಿ ನಡೀತಾರ? ರಾತ್ರಿ ರೂಮ್ ಮಾಡಿ ನಿಲ್ಬೋದು. ಇದೆಲ್ಲ ಒಟ್ಟಿಗೆ ಬಂದವರಾಗಿರ್ಬೋದು ಮೋಸ್ಟ್ಲಿ. ಒಂದೇ ಗ್ಯಾಂಗ್ ಕಾಣ್ತದೆ.
ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ನಮ್ಮ ಪ್ರೇಕ್ಷಕರಿಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ, ಇಲ್ಲಿಂದ ಸೀದಾ ಸೋಮನ್ ತಡ್ಕಕ್ಕೆ ಹೋಗುವ. ಸೋಮನ್ ತಡ್ಕದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಂದ ಸೀದಾ ಲೆಫ್ಟ್ ತಗೊಂಡು ಕಾಜೂರಿಗೆ ಹೋಗುವ ಮುಂಚೆ ಕುಕ್ಕಾವು ಅಂತ ಒಂದು ಊರು ಸಿಗ್ತದೆ, ಅಲ್ಲಿ ಐಟಮ್ ಖಾಲಿ ಮಾಡಿ ಮತ್ತೆ ಮುಂದಿನ ಪಯಣ ಎಲ್ಲಿಗೆ ಅಂತ ಎಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೇನೆ. ಸರಿ, ಇಲ್ಲಿಂದ ಫಸ್ಟಿಗೆ ಹೊರಡುವ ಬನ್ನಿ. ಇಲ್ಲಿ ಜನ ಎಷ್ಟು ಇದ್ದಾರೆ ನೋಡಿ. ಇಲ್ಲಿಗ ಪಾದಯಾತ್ರೆ ಇತ್ತು. ಹಾಂ, ಇದು ಕನ್ಫರ್ಮ್ ಪಾದಯಾತ್ರೆವಿ. ಎಷ್ಟು ಜನ ಇದ್ದಾರೆ ಮಾರೆ. ನಾವು ಅಲ್ಲಿಂದ ಇಲ್ಲಿ ತನಕ ನೋಡಿ ಕಣ್ಣು ಎಲ್ಲಿ ತನಕ ಹೋಗ್ತದೆ ಅಲ್ಲಿ ತನಕಲ್ಲ ಇವರು ಇದ್ದಾರಲ್ಲ. ಹಾಂ ನೋಡಿ, ಇನ್ನು ಮುಗೀತಂತ ಅಂದ್ಕೊಳ್ಳುವಾಗ ಅಲ್ಲಿಂದ ಬರ್ತಾ ಇದ್ದಾರೆ ನೋಡಿ. ಹಾಂ, ಇಲ್ಲಿಗೆ ಮುಗೀತು. ಇಲ್ಲಿ ಮುಗೀತಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿನ ಸೋಮತರ್ಕ ಜಂಕ್ಷನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಬನ್ನಿ ಹೋಗುವ. ಕರೆಕ್ಟಾಗಿ ಈಗ ನಾವು ಸೋಮಂತರ್ಕ ಜಂಕ್ಷನಲ್ಲಿದ್ದೇವೆ. ವಸಂತನಲ್ಲಿ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದರು. ಅಲ್ಲಿ ಒಂದು ಪ್ರಗತಿ ವೈನ್ಸ್ ಅಂತ, ಪ್ರಗತಿ ಅಲ್ಲ, ವರುಣ್ ವೈನ್ಸ್ ಅಂತ ಕಾಣ್ತಾ ಇರ್ಬೋದು ನಿಮಗೆ. ವಿಡಿಯೋ ಮಾಡಲಿಕ್ಕೆ ಕಾರಣ ಎಂತ ಅಂತ ಹೇಳಿದರೆ, ಮೊನ್ನೆ ನಾನು ಈಗ ನಿಲ್ಲಿಸಿದ್ದೆ ಗಾಡಿಯನ್ನು ಇಲ್ಲಿ. ಅಲ್ಲಿ ಐಟಮ್ ಹಾಕ್ಲಿಕ್ಕಿತ್ತು. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆ ವಾರ, ನಾನು ವ್ಲಾಗೆ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಬೈಕಲ್ಲಿ ಒಂದು ಜನ ಕೂತಿದ್ರು, ಇಬ್ಬರು. ನಾನು ಇಲ್ಲಿ ಗಾಡಿ ನನ್ನಷ್ಟಾಗಿ ನಿಲ್ಲಿಸಿದ್ದೆ. ನಮ್ಮದು ಫಸ್ಟ್ ಆಫ್ ಆಲ್ ಐಟಮ್ ಅಂತ ಇರೋದಂತ ಹೇಳಿದರೆ ಅಕ್ಕಿ ಅದೆಲ್ಲ ಇರ್ತದೆ, ಅಕ್ಕಿ, ಮೈದಾ, ಪಾಮ್ ಆಯಿಲ್ ಎಲ್ಲ ಇರ್ತದೆ. ಆ ವ್ಯಕ್ತಿ ಮೊನ್ನೆ ಸಡನ್ನಾಗಿ ನನ್ನ ಹತ್ರ ಕೇಳಿತ್ತು, ನಿಮ್ಮ ಹತ್ರ ಇದಿಲ್ವಾ ಅಂತ, ಇದುಂಟಾ, ಸಿಗರೇಟ್ ಉಂಟಾ ಅಂತ ಕೇಳಿದರು. ಸಿಗರೇಟ್ ಉಂಟಾ, ಮತ್ತು ಮಾರುತಿ ಉಂಟಾ, ಪ್ಯಾಕೆಟ್ ಇದ್ದರೆ ಕೊಡ್ತೀರಾ ಅಂತ ಕೇಳಿದರು. ಈಗ ನನ್ನ ಹತ್ರ ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಅಂತ ನಾನು ಮತ್ತೆ ಸಹ ಹೇಳಿದರು, ಮಾರುತಿ ಇಲ್ಲದಿದ್ದರೆ ಪರವಾಗಿಲ್ಲ, ವಿಮಲ್ ಕೊಡಿ, ಒಂದು 2 ಪ್ಯಾಕೆಟ್ ಕೊಡಿ. ಅಂಗಡಿಯಲ್ಲೆಲ್ಲ ಜಾಸ್ತಿ ಆಗಿದೆ ಈಗ ಐಟಮ್, ಇದಕ್ಕೆ ವಿಮಲಿಗೆ, ಚೈನಿಗೆ ಇಲ್ಲಿಗೆಲ್ಲ. ಅದಕ್ಕೋಸ್ಕರ ನಿಮ್ಮ ಗಾಡಿಯಲ್ಲಿದ್ದರೆ ಹೋಲ್ಸೇಲಲ್ಲಿ ಕೊಡಿ ಅಂತ ಹೇಳಿದರು. ಅವರು ಯಾವ ಥರ ಹೇಳ್ತಿದ್ರು ಅಂತೇಳಿ, ನಮ್ಮ ಗಾಡಿಯಲ್ಲಿ ಉಂಟಂತಲೇ ಅವರಿಗೆ ಭಾವಿಸಿ ಆ ಥರ ಹೇಳ್ತಾ ಇದ್ರು. ನಾವು ಇಲ್ಲಣ್ಣ ಅಂತ ಹೇಳಿದೆ, ನಮ್ಮ ಹತ್ರ ಅದು ಐಟಮ್ ಇಲ್ಲಲ್ಲ, ನೀವು ಅಷ್ಟು ಧೈರ್ಯದಿಂದ, ಅಷ್ಟು ನೀವು ಕಾನ್ಫಿಡೆನ್ಸಿಂದ ಯಾಕೆ ಕೇಳ್ತಾ ಇದೀವಿ ಅಂತ ಕೇಳುವಾಗ ವಿಷಯ ಎಂತ ಆಯ್ತು ಅಂತ ಹೇಳಿದೆ. ಅವರು ಮೊದಲೇ ಸ್ವಲ್ಪ ಟೈಟ್ ಆಗಿದ್ದರು. ಅವರು ಎಂತ ನೋಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಬೋರ್ಡ್ ನೋಡಿದ್ದಾರೆ, ನಮ್ಮ ಕಂಪನಿದ ಹೆಸರು ವಿಮಲ್ ಅಂತ. ತುಂಬ ಇದು ಇಲ್ಲಿ ಅಂತಲ್ಲ, ನಾನು ಲೈನಿಗೆ ಬಂದ ಮೇಲೆ ಎಷ್ಟೋ ಜನ ನನ್ನ ಹತ್ರ ಕೇಳ್ತಾರೆ, ವಿಮಲ್ ಉಂಟಾ ಅಂತ. ನಮ್ಮದು ಫಸ್ಟ್ ಆಫ್ ಆಲ್ ಯಾರಾದರೂ ವೀಡಿಯೋ ನೋಡೋರಿದ್ದರೆ, ನಮ್ಮ ಹತ್ರ ವಿಮಲ್ ಇಲ್ಲ ಸ್ವಾಮಿ, ನಮ್ಮ ಹತ್ರ ಇರೋದು ಕೇವಲ ಅಕ್ಕಿ ಮತ್ತು ಮೈದಾ, ಈ ಥರ ದಿನಸಿ ಸಾಮಾನುಗಳಿರೋದು. ತುಂಬ ಜನ ಕೇಳಿದರು ವಿಮಲ್ ಉಂಟಾ ಅಂತ. ಅದಕ್ಕೆ ಕಾರಣ ಇದುವೇ. ನನಗೆ ನಗು ಬಂತು ಮಾರೆ. ಬನ್ನಿ ಇಲ್ಲಿಂದ ಹೊರಡುವ. ಸೋಮನ್ ತಡ್ಕದಿಂದ ಬಿಟ್ಟವರು ಈಗ ಕಾಜೂರಿಗೆ ಬಂದು ರೀಚ್ ಆಗಿದ್ದೇವೆ. ಎಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಹಿಂದುಗಡೆ ಒಂದು ಕುಕ್ಕಾವಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ಇಳಿಸಿ ಬಂದು ಈಗ ಕಾಜೂರು ಪಾಸ್ ಮಾಡಿಕೊಂಡು ಹೋಗ್ತಾ ಇರೋದು. ಮುಂಚೆ ಇಲ್ಲೊಂದು ಹೋಟೆಲ್ ಇತ್ತು ನಮಗೆ, ಬಟ್ ಇವತ್ತು ಇಲ್ಲ, ಅಲ್ಲಿ ವಾರ್ಡ್ರ್ ಇಲ್ಲ ಅಂತ ಕಾಣ್ತದೆ. ವಾರ್ಡ್ರ್ ಕೊಡಲಿಲ್ಲ. ಬನ್ನಿ ಇಲ್ಲಿಂದ ಸೀದಾ ಈಗ ಮುಂದೆ ಹೋಗುವ. ಮುಂದೆ ಹೋಗಿ ದಿಡುಪ್ಪೆ ರೋಡಲ್ಲಿ ಹೋಗಬೇಕು. ಇಲ್ಲೊಂದು ಗಾಡಿ ಕಾಣ್ತಾ ಉಂಟಲ್ಲ, HK ಅಂತ. ಈ ಗಾಡಿಯಲ್ಲಿ ನಾನು ಮುಂಚೆ ದುಡಿತಾ ಇದ್ದೆ, ಬದಲಿ ಡ್ರೈವರ್ ಆಗಿ ಹೋಗ್ತಾ ಇದ್ದೆ. ಒಂದು ವಾರದ ಮಟ್ಟಿಗೆ ಹೋಗಿದ್ದೇನೆ ಅಷ್ಟೇ. ಅದು ಕೂಡ ಮಸಾಲದ ಗಾಡಿ, ಅದು ಗೇರುಗಟ್ಟೆದು ಗಾಡಿ, SS ಮಸಾಲ. ಅದರಲ್ಲಿ ನಾನು ಫಸ್ಟಿಗೆ ದುಡಿತಾ ಇದ್ದೆ. ಮತ್ತು ಡ್ರೈವರ್ ಬಂದಾಗ ನನ್ನ ಫ್ರೆಂಡೇ ದುಡಿತಾ ಇದ್ದ. ಅವ ರಜೆ ಇದ್ದದ ಕಾರಣದಿಂದಾಗಿ ಒಂದು ವಾರ 2 ವಾರ ಏನೋ ದುಡಿದಿದ್ದೇನೆ. ಬನ್ನಿ ಇಲ್ಲಿಂದ ಸೀದಾ ನಾವೀಗ ದಿಡುಪ್ಪೆ ರೋಡಲ್ಲಿ ಹೋಗುವ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ತೋರಿಸ್ತೇನೆ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಸೀದಾ ಬೆಳ್ತಂಗಡಿಗೆ ಸೇರ್ತದೆ ಈ ದಾರಿ. ನಾವು ಸ್ಟ್ರೈಟ್ ಹೋಗಬೇಕು ದಿಡುಪ್ಪೆ ರೋಡಲ್ಲಿ. ಅಲ್ಲಿ ಒಂದು ಅಂಗಡಿ ಹಾಕಿ ಇದೇ ರೋಡಲ್ಲಿ ಮತ್ತೆ ಇದೇ ರೋಡಲ್ಲಿ ಹಿಂದೆ ಬರಬೇಕು. ಬನ್ನಿ ಇಲ್ಲಿಂದ ಸೀದಾ ಹೋಗುವ. ಇಲ್ಲೊಂದು ಕಂಪೌಂಡ್ ಕಾಣ್ತಾ ಉಂಟಲ್ಲ, ಅದರ ಒಳಗಡೆ ನಮಗೆ ಐಟಮ್ ಹಾಕ್ಲಿಕ್ಕೆ ಇರೋದು. ವಸಂತಣ್ಣ ರಪ್ಪ ಡೋರ್ ತೆಗೀರಿ, ಇಲ್ಲದಿದ್ದರೆ ಇಲ್ಲಿ ಬ್ಲಾಕ್ ಆಗ್ತದೆ. ನೀವು ಇಲ್ಲಿ ಡೋರ್ ತೆಗೀರಿ. ನಾವು ಎದುರುಗಡೆ ಹೋಗಿ ಮತ್ತೆ ಹೀಗೆ ಬಂದು ರಿವರ್ಸ್ ಹೊಡ್ಕೊಂಡು ಸೀದಾ ಹಿಂದ್ಗಡೆ ಹೋಗಬೇಕು. ಇವಾಗ ಸ್ವಲ್ಪ ಜಾಸ್ತಿ ಐಟಮ್ ಇರ್ತದೆ, ಅದಕ್ಕೋಸ್ಕರ ರೋಡಲ್ಲಿ ನಿಲ್ಲಿಸೋದಿಲ್ಲ. ಬನ್ನಿ ವಸಂತನ ಡೋರ್ ತೆಗಿಲಿ, ನಾವು ಮುಂದೆ ಹೋಗಿ ರಿವರ್ಸ್ ಇಡುವ ಗಾಡಿಯನ್ನು. ನೋಡಿ ಗೌರ್ಮೆಂಟ್ ಬಸ್ ಬಂತು, ಈಗ ಬ್ಲಾಕ್ ಆಗ್ತದೆ. ಇದೇ ಕಾರಣಕ್ಕೆ ನಾನು ಇದು ಮಾಡೋದು. ಫೈನಲಿ ನಮ್ಮ ಗಾಡಿಯನ್ನು ಕಂಪೌಂಡ್ ಒಳಗಡೆ ಹಾಕಿದ್ದೇನೆ. ಇದೇ ಗಾಡಿ ನೋಡಿ, ಈ ಗಾಡಿಯಲ್ಲಿ ಅವ್ರು ಲೈನಿಗೆ ಹೋಗ್ತಾರೆ. ನೋಡಿ ಐಟಮ್ ಎಲ್ಲ ಎಷ್ಟು ಉಂಟು ಅಂತ, ಫುಲ್ ಐಟಮ್ ಉಂಟು ಇವರದಿದೆ. ಆ್ಯಕ್ಚುಲಿ ಗೋಡನ್ ನೋಡಿ, ಗೋಡನ್ ಯಾವ ಥರ ಉಂಟಂತ, ಫುಲ್ಲು ರಾಶಿ ಹಾಕಿದ್ದಾರೆ ಐಟಮ್ ಎಲ್ಲ. ಬಂದ ದಾರಿಯಲ್ಲಿ ಮತ್ತೆ ಹಿಂದೂರಿಗೆ ಹೋಗ್ತಾ ಇದ್ದೇವೆ. ಈಗ ಇಲ್ಲಿಂದ ರೈಟ್ ತೆಕ್ಕೊಂಡು ಸೀದಾ ಬೆಳ್ತಂಗಡಿ ಕಡೆ ಹೋಗಬೇಕು. ಸ್ಟ್ರೈಟ್ ಹೋದರೆ ಕಾಜೂರು,
ಸೋಮನ್ ತಡ್ಕಕ್ಕೆ ಸೇರ್ತದೆ. ನಾವಿಲ್ಲಿಂದ ರೈಡ್ ತಿಕ್ಕೊಂಡು ಸೀದಾ ಬೆಳ್ತಂಗಡಿ ಕಡೆಗೆ ಹೋಗುವ ಬನ್ನಿ. ಕಿಲ್ಲೂರು ಹತ್ರ ರೀಚ್ ಆಗ್ತಾ ಬಂದ್ವಿ. ಲಾಸ್ಟ್ ಟೈಮ್ ನಮ್ಮ ಗಾಡಿ ಇದೇ ಪ್ಲೇಸಲ್ಲಿ ಬ್ರೇಕ್ ಡೌನ್ ಆಗಿತ್ತು. ಅಲ್ಲಿ ಹಿಂದ್ಗಡೆ ಅದೇ ಅಲ್ಲಿ ನಾನು ತೋರಿಸಿದಲ್ಲೇ ಬ್ರೇಕ್ ಡೌನ್ ಆಗಿತ್ತು. ಅವತ್ತಿನ ಪರಿಸ್ಥಿತಿ ಹೇಳಿ ಕಾರ್ಯ ಇಲ್ಲ. 4 ಗಂಟೆಗೆ ಮುಗಿಯುವ ಲೈನ್ ಎಷ್ಟು ಗಂಟೆ? 6:30 ಆಗಿದಾ? 7 ಗಂಟೆ ಆಗಿದೆ. ಈಗ ಇಲ್ಲಿಂದ ಇದು ಕಿಲ್ಲೂರು ಜಂಕ್ಷನ್ ಪಾಸ್ ಮಾಡಿಕೊಂಡು ಹೋಗ್ತಾ ಇರೋದು. ಮುಂದೆ ಒಂದು ಅಂಗಡಿ ಉಂಟು ಬದ್ರಿಯಾ ಅಂತ, ಅಲ್ಲಿಗೆ ಐಟಮ್ ಹಾಕಿ ಅಲ್ಲಿಂದ ಮತ್ತೆ ಒಂದೇ ಪಾಯಿಂಟ್ ಇರೋದು ನಮಗೆ. ಅದು ಎಲ್ಲಿ ಅಂತ ಹೇಳಿದರೆ ಕುತ್ರೋಟ್ ಹತ್ರ. ಈ ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು ಮಾರೆ. ಅಂಗಡಿ ಓಪನ್ ಉಂಟು, ಓನರ್ ಇಲ್ಲ ಅಲ್ಲ? ಓನರ್ ಇಲ್ಲ. ನಮ್ಮ ಓನರ್ಗೆ ಫೋನ್ ಮಾಡಿ ಹೇಳಿದೆ ಒಂದು ಕೇಳಲಿಕ್ಕೋಸ್ಕರ. ಅವ್ರು ಬಂದಮೇಲೆ ಐಟಮ್ ಹಾಕಿ ಹೋಗುವ. ಇಲ್ಲದಿದ್ದರೆ ಎಂತ ಆಗ್ತದೆ ಅಂತ ಹೇಳಿದರೆ, ಸುಮ್ಮನೆ ನಾವು ಐಟಮ್ ಎಲ್ಲ ಇಳಿಸಿ ಆದಮೇಲೆ ಓನರ್ ಮತ್ತೆ ಬೇಡ ರಿಟರ್ನ್ ತಗೊಂಡು ಬನ್ನಿ ಅಂತ ಹೇಳಿದ್ಮೇಲೆ ನಿಮಗೆ ಇನ್ನೊಂದು ಕೆಲಸ ಆಗ್ತದೆ ಅಲ್ಲ? ಅದ ನಂತರ ಹೋಗುವ. ಕಿಲ್ಲೂರಿನಿಂದ ಬಿಟ್ಟವರು ಬಂಗಾಡಿ ಪಾಸ್ ಮಾಡಿಕೊಂಡು ನಮ್ಮ ಪಯಣ ಉಜಿರೆ ಕಡೆ ಸಾಗ್ತಾ ಉಂಟು. ಇಲ್ಲಿ ಒಂದು ಎಂತಪ್ಪ ಕುತ್ರೋಟ್ ಅಂತ ಒಂದು ಊರುಂಟು, ಕುತ್ರೋಟು ಅಂತ. ಅಲ್ಲಿಗೆ ಒಂದು ಅಂಗಡಿಗೆ ಹಾಕಿ ಮತ್ತು ಸೀದಾ ಹೊರಡುದೆ. ಮತ್ತು ಈ ದಾರಿಯಲ್ಲಿ ಹೋಗಲಿಕ್ಕೆ ಖುಷಿಯಾಗೋದು ಯಾಕೆ ಅಂತ ಹೇಳಿದರೆ, ಕುತ್ರೋಟ್ಟು ತನಕ ಒಳ್ಳೆ ರೋಡ್ ಉಂಟಿದ್ದು. ಈ ಥರನೇ ಇದೆ ರೋಡು, ಸ್ವಲ್ಪ ಸಹ ಡ್ಯಾಮೇಜ್ ಇಲ್ಲ, ಎಂಥದಿಲ್ಲ. ಎದುರುಗಡೆ ಸ್ವಲ್ಪ ಪ್ಯಾಚ್ ವರ್ಕ್ ಉಂಟು, ಅದು ನಡೀತದೆ ಅದು. ಮತ್ತು ಎದುರುಗಡೆಯಿಂದ ಗಾಡಿಗಳ ಸಂಚಾರ ಕಮ್ಮಿ ಇರೋದ್ರಿಂದ ಈ ರೋಡಲ್ಲಿ ಗಾಡಿಗಳ ಸಂಚಾರ ಕಮ್ಮಿ. ರಿಕ್ಷಾ ಬೈಕೆಲ್ಲ ಬರ್ತಾ ಇರ್ತದೆ, ದೊಡ್ಡ ದೊಡ್ಡ ಗಣವಾಹನಗಳ ಸಂಚಾರ ಕಮ್ಮಿ ಇರೋದ್ರಿಂದ ಈ ರೋಡಲ್ಲಿ ಟೈಮ್ ಪಿಕಪ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಈ ರೋಡಲ್ಲಿ ಬರುವಾಗ ಖುಷಿ ಆಗ್ತದೆ, ಒಂದು ನೆರಳು ಸಿಗ್ತದೆ. ಇನ್ನೊಂದು ಈ ಥರ ರೋಡು. ನಾವೂರು ಜಂಕ್ಷನ್ಗೆ ಬಂದು ತಲುಪಿ ಆಯಿತು. ಇದೇ ನಮ್ಮ ನಾವೂರು ಜಂಕ್ಷನ್. ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಅಂಗಡಿ ಇತ್ತು, ಸಿಂಚನ ಅಂತ. ಅವರಿಗೆ ಸಹ ಇವತ್ತು ಐಟಮ್ ಇಲ್ಲ. ಇಲ್ಲಿ ಸಿಂಚನ ಅಂತ. ಇಲ್ಲಿ ಬಂದರೆ ನಾನು ಮತ್ತು ರಾಘಣ್ಣ ಬಂದರೆ ಇಲ್ಲಿ ರೆಗ್ಯುಲರ್ ಆಗಿ ಚಹಾ ಕುಡ್ದು ಹೋಗ್ತೇವೆ ಅಲ್ಲಿ ಹೋಟೆಲಲ್ಲಿ. ಇವತ್ತು ಊಟ ಲೇಟ್ ಮಾಡಿದ್ರಿಂದ ಚಹಾ ಬೇಡ ಅಂತ. ಅಲ್ಲಿಗೆ ಇರ್ತದೆ ಐಟಮ್ ಯಾವತ್ತು ಹಾಕ್ಲಿಕ್ಕೆ. ಇವತ್ತು ಐಟಮ್ ಹಾಕ್ಲಿಕ್ಕಿಲ್ಲ. ನಾವೂರಿನಿಂದ ಬೆಳ್ತಂಗಡಿಗೆ ಕರೆಕ್ಟಾಗಿ 10 ಕಿಲೋಮೀಟ್ರ್ ಉಂಟು. ಬಟ್ ನಾವು ಬೆಳ್ತಂಗಡಿಯಾಗಿ ಹೋಗೋದಿಲ್ಲ, ನಾವು ಕುತ್ರೋಟ್ಟು ಜಂಕ್ಷನ್ ಸಿಗ್ತದೆ, ಅಲ್ಲಿಂದ ಲೆಫ್ಟ್ ತಗೊಂಡು TB ಕ್ರಾಸ್ ಆಗಿ ಹೋಗೋದು. ಯಾಕೆಂತೇಳಿದರೆ ನಮಗೆ ಈ ಕಡೆಯಿಂದ ಹೋದರೆ ಕುತ್ರೋಟ್ಟು ಜಂಕ್ಷನ್ ಆಗಿ ಹೋದರೆ ಲೆಫ್ಟ್ ತಗೊಂಡು ಹೋದರೆ ನಮಗೆ ಕಿಲೋಮೀಟ್ರ್ ಉಳಿತದೆ, ಎಷ್ಟೋ ಕಿಲೋಮೀಟ್ರ್ ಉಳಿತದೆ, ಒಂದು 4-5 ಕಿಲೋಮೀಟ್ರ್ ಉಳಿತದೆ. ಅದಕ್ಕೋಸ್ಕರ ಲೆಫ್ಟ್ ತಗೊಂಡು ಸೀದಾ ಹೋಗೋದು. ಫೈನಲಿ ಕುತ್ರೋಟ್ಟು ರೀಚ್ ಆಗಿ ಆಯಿತು. ಇಲ್ಲಿ ಒಂದು ಶಿವದುರ್ಗ ಜನರಲ್ ಸ್ಟೋರ್ ಅಂತ ಕಾಣ್ತಾ ಉಂಟಲ್ಲ, ಕುತ್ರೋಟ್ಟು ನೋಡಿ. ಇಲ್ಲಿಗೆ ಒಂದು 4 ಬ್ಯಾಗ್ ಉಪ್ಪು ಹಾಕ್ಲಿಕ್ಕಿತ್ತು. ವಸಂತಣ್ಣ ಹಾಕ್ತಾ ಇದ್ದಾರೆ. ಇಲ್ಲಿಗೆಲ್ಲ ನಮ್ಮ ಲೈನ್ ಕೂಡ ಮುಗಿತಾ ಬಂತು. ಇನ್ನು ಇಲ್ಲಿಂದ ಸೀದಾ ಕಂಪನಿಗೆ ಹೋಗಬೇಕು. ಇಲ್ಲಿಂದ ಕುತ್ರೋಟ್ಟು ಜಂಕ್ಷನಿಂದ ಲೆಫ್ಟ್ ತಗೊಂಡು ಹೋಗೋದು ಸೀದಾ. ಇಲ್ಲಿಂದ ಒಂದು ಬಿಲ್ಲು ತೆಕ್ಕೊಂಡು ಹೋಗುವ. ಇನ್ನು ಡೀಸೆಲ್ ಇದೆ ಎಂತಂತ ಗೊತ್ತಿಲ್ಲ. ಡೀಸೆಲ್ ನಾಳೆ ಹಾಕಿಸೋ ಇವತ್ತು ಹಾಕಿಸೋ ಅಂತ ಗೊತ್ತಿಲ್ಲ. ಯಾಕಂತೇಳಿದರೆ ಡೀಸೆಲಿಗೋಸ್ಕರ 1 ಕಿಲೋಮೀಟ್ರ್ ಆ ಕಡೆ ಹೋಗಿ ಬರಬೇಕು. ಅದಕ್ಕೆ ನಾಳೆ ನಾನು ಶುಕ್ರವಾರ ದಿವಸ ಆ್ಯಕ್ಚುಲಾಗಿ ಡೀಸೆಲ್ ಹಾಕಿಸೋದಿಲ್ಲ. ನೋಡುವ, ಮನಸ್ಸಾದಾಗೆ ಒಂದು ಡೀಸೆಲ್ ಹಾಕಿಸೋದೇ ಹಾಕಿಸ್ತಾನೆ, ಇಲ್ಲ ಇಲ್ಲ ನಾಳೆ ಸಹ ಹಾಕಿಸ್ಬೋದು. ವಸಂತನ ಅಲ್ಲಿ ಬಿಲ್ ತರ್ತಾರೆ. ಅಲ್ಲಿ ಬಿಲ್ ತಂದಾದ್ಮೇಲೆ ಇಲ್ಲಿಂದ ಸೀದಾ ಹೋಗುವ ಬನ್ನಿ. ಕುತ್ರೋಟ್ಟು ಜಂಕ್ಷನ್ನಿಂದ ಲೆಫ್ಟ್ ತೆಗೆಯುವ ಸಮಯ. ಇಲ್ಲಿಂದ ಲೆಫ್ಟ್ ತೆಗೆಕೊಂಡು ಸೀದಾ TB ಕ್ರಾಸ್ ಕಡೆಗೆ ಹೋಗುವ. ನಿಮ್ಮ ಆ ರೋಡು ಬೆಳ್ತಂಗಡಿ ಲಾಯಲಗೆ ಸೇರ್ತದೆ. ಈ ಕಡೆಯಿಂದ ಹೋದರೆ ಸೀದಾ TB ಕ್ರಾಸಿಗೆ ಸೇರ್ತದೆ. ಅದು ಅಲ್ಲಿಂದ ಬರೋದಕ್ಕೂ ಇಲ್ಲಿಂದ ಹೋಗೋದಕ್ಕೂ ಒಂದು 4-5 ಕಿಲೋಮೀಟ್ರ್ ಡಿಫ್ರೆನ್ಸ್ ಉಂಟು. ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತಾ ಇರೋದು. ಲೈನ್ ಮುಗೀತಲ್ಲ ಸಂತಣ್ಣ? ಎಂತ ಹೇಗಾಯಿತು? ಖುಷಿ ಆಯಿತಾ? ಬನ್ನಿ, ಇಲ್ಲಿಂದ ಸೀದಾ ಕಂಪನಿ ಕಡೆಗೆ ಹೋಗುವ. ಮೈನ್ ಹೈವೇಯಿಂದ ಎಕ್ಸಿಟ್ ತೆಗೆಯುವ ಸಮಯ ಕೂಡ ಬಂದಾಯಿತು. ಇಲ್ಲಿಂದ ಲೆಫ್ಟ್ ತೆಕ್ಕೊಂಡು ಸೀದಾ ನಮ್ಮ ಕಂಪನಿ ಕಡೆಗೆ ಹೋಗಬೇಕು. ಸೊ ಈ ವಿಡಿಯೋವನ್ನು ಕೂಡ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೇ ಒಂದು ಲೈಕ್ ಕೊಡಿ. ಮತ್ತು ಯಾರ್ಯಾರು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.